ಅಧಿಕ ಮಾಸದ ವಿಚಾರ. ಹಿಂದೂ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಪ್ರತಿ 3 ವರ್ಷಗಳಿಗೊಮ್ಮೆ ಬರುವ ಹೆಚ್ಚುವರಿ ತಿಂಗಳನ್ನು ಅಧಿಕ ಮಾಸ ಎಂದು ಕರೆಯುತ್ತಾರೆ. ಚಂದ್ರಮಾನ ವರ್ಷ ಮತ್ತು ಸೌರಮಾನ ವರ್ಷಗಳ ನಡುವಿನ ವ್ಯತ್ಯಾಸವನ್ನು ಸರಿದೂಗಿಸಲು ಈ 13ನೆಯ ತಿಂಗಳು ಬರುತ್ತದೆ. ಈ ಮಾಸವನ್ನು ಪುರುಷೋತ್ತಮ ಮಾಸ ಮತ್ತು ಮಲಮಾಸ ಎಂದು ಕರೆಯುತ್ತಾರೆ. ಆಚರಣೆಗಳು: ಇದು ಭಗವಾನ್ ವಿಷ್ಣುವಿನ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ಮಾಸವಾಗಿದೆ. ಈ ಸಮಯದಲ್ಲಿ ದಾನ, ಜಪ, ಪೂಜೆ ಮತ್ತು ವ್ರತಗಳನ್ನು ಮಾಡುವುದರಿಂದ ಹೆಚ್ಚಿನ ಪುಣ್ಯ ಲಭಿಸುತ್ತದೆ. ವರ್ಜಿತ ಕಾರ್ಯಗಳು: ಈ ತಿಂಗಳಲ್ಲಿ ಹೊಸದಾಗಿ ಮದುವೆ, ಗೃಹ ಪ್ರವೇಶ, ನಾಮಕರಣದಂತಹ ಶುಭ ಸಮಾರಂಭಗಳನ್ನು ಮಾಡಬಾರದು ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ. ಗೋವಿನ ಪೂಜೆ ಮಾಡುವುದೆಂದರೆ ಇಡೀ ಬ್ರಹ್ಮಾಂಡದ ದೇವತೆಗಳನ್ನು ಪೂಜಿಸಿದಂತೆ. ಹಸುವಿನ ಪೃಷ್ಠದ ಅಂದರೆ ಹಿಂದಿನ ಭಾಗದಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ. ಅಧಿಕ ಮಾಸದ ಗೋವಿಗೆ ಪೂಜೆ ಮಾಡಿ ಹಸಿರು ಹುಲ್ಲು ಅಥವಾ ಬೆಲ್ಲ, ಅಕ್ಕಿಯನ್ನು ತಿನ್ನಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಈ ಮಾಸದಲ್ಲಿ ಪ್ರತಿದಿನ ಬೆಳಿಗ್ಗೆ ಹಸುವಿನ ಶುದ್ಧ ತುಪ್ಪದಿಂದ ದೀಪವನ್ನು ಹಚ್ಚಿ ದೇವರನ್ನು ಮತ್ತು ತುಳಸಿಯನ್ನು ಆರಾಧಿಸುವುದು ಅತ್ಯಂತ ಮಂಗಳಕರ. ಈ ಪವಿತ್ರ ಮಾಸದಲ್ಲಿ ಗೋವಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸುವುದರಿಂದ ಹಾಗೂ ಗೋವಿನ ಪಾದದ ಧೂಳನ್ನು ಹಣೆಗೆ ಹಚ್ಚಿಕೊಳ್ಳುವುದರಿಂದ ತಿಳಿಯದೆ ಮಾಡಿದ ಮಹಾಪಾಪಗಳು ಮತ್ತು ಪಿತೃದೋಷಗಳು ನಿವಾರಣೆಯಾಗುತ್ತವೆ. ಪ್ರತಿದಿನ 1 ತಿಂಗಳ ಅಧಿಕ ಮಾಸ ಜಪ 33 ಸಾರಿ ಹೇಳಿ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಿಂ ಗೋಕುಲೋತ್ಸವಮೀಶಾನಾಂ ಗೋವಿಂದಂ ಗೋಪಿಕಾ ಪ್ರಿಯಂ.